ಅದೃಷ್ಟ ಗುಂಡ ಗುಂಡ ಅದೃಷ್ಟ. ಬೇಡ ಅಕ್ಕ, ಬೇಡ, ಹೇಳ್ದಂಗೆ ಕೇಳು. ಯಾಕೆ ಹೋಗ್ತಾ ಇದೀಯ? ಬೇಡ, ಹೋಗ್ಬೇಡ. ಸುಮ್ಮನೆ ಯಾಕೆ ನೀನು ಇಷ್ಟೊಂದೆಲ್ಲ ಇದು ಮಾಡ್ಕೊಂತೀಯ? ಬೇಡ, ಹೋಗ್ಬೇಡ, ಹೋಗ್ಬೇಡ ನೀನು. ಇಲ್ಲ ಬಿಡು, ಋತು ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಋತು ಅಕ್ಕನೇ ಹೇಳಿ ಬಿಟ್ಟು ಬರುತ್ತೆ. ಋತು ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನಿರೀಗ ಎಷ್ಟು ದಿವಸ ಇದ್ರೂ ಏನು ಹೋಗೋದು ತಪ್ಪಲ್ಲ. ನನಗೆ ಬೇಜಾರಾದಂಗೆ ಆಗ್ತಾಯಿತ್ತು ಒಂಥರ ಮನಸ್ಸು. ಎಷ್ಟೇ ನಾವು ಅದನ್ನ ಮರ್ತ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೂ ಮನಸ್ಸು ಒಂಥರ ಹಿಡ್ತಕ್ಕೆ ಬರ್ತಾ ಇಲ್ಲ. ಹೋಗ್ತೀನಪ್ಪ, ಸುಮ್ಮನೆ ಯಾಕೆ ಬಿಡು. ಸುಮ್ಮನೆ ಇವಾಗ ಹೋಗಿ ಬರ್ತೀನಿ ನಾನೆಲ್ಲನ. ಅವ್ರನ್ನೂ ಕರ್ಕೊಂಡು ಇಬ್ಬರು ಬರ್ತೀವಿ ಒಂದಿನ ಜೊತೆಗೆ. ಋತು ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸುಮ್ಮನೆ. ನೀನು ಹೋಗಲ್ಲ, ನೀನು ಹೋಗಿ ಅದೇನು ಮಾತಾಡು ಬಿಟ್ಟು ಬಾ. ಬೇಡ, ಸುಮ್ಮನಿರಪ್ಪ. ಇವಾಗ ಇವನು ಬಂದರೆ ಸುಮ್ಮನೆ ಅವ್ರು ಯಾವ ಥರ ಮಾತಾಡೋದ್ರಿಂದ ಸ್ವಲ್ಪ ಜಗಳ ಶುರುವಾಗುತ್ತೆ. ಋತು ಅಕ್ಕಾದ್ರೆ ಒಳ್ಳೆ ಮಾತಲ್ಲಿ ಹೇಳಿ ಬಿಟ್ಟು ಬರುತ್ತೆ. ಏನು ಬೇಡ, ಸುಮ್ಮನಿರು. ಏನು ಬರೋದು ಬೇಡ. ನೀನು ಬೇರೆ ನಾನೆಲ್ಲ ನಾವು ಹೋಗ್ತೀನಿ, ಸುಮ್ಮನಿರು. ಯಾಕೆ ಟೆನ್ಷನ್ ತಗೊಂತೀರ? ಅಲ್ಲ, ಇವಾಗ ಹೋದ್ರೆ ಎಷ್ಟು ಸಗ್ರ ಆಗ್ತೀವಿ ಗೊತ್ತೇನೆ ಅಕ್ಕ. ನನಗೊಂಥರ ಅನಿಸುತ್ತೆ, ನಮ್ಮ ಅಕ್ಕ ನೋಡಪ್ಪ ಇವತ್ತು ಕಷ್ಟಪಟ್ಟು ಮಾಡಿ ಇವತ್ತು ಸುಮ್ಮನೆ ಎಲ್ಲರ ತಗೊಂಡು ಹಿಂಗೆ ನಿಷ್ಠೂರ ಓದ್ಕೋಬೇಕಲ್ಲಪ್ಪ. ಕಷ್ಟಪಟ್ಟವಳು ನಮ್ಮ ಅಕ್ಕಯ್ಯ. ಕಷ್ಟಪಡ್ದಿಲ್ದಾಳಾದ್ರೆ ಬಿಡಪ್ಪ, ಆಡ್ಬಿಡಂಗೆ ಹೆಂಗೆ ಆದ್ರೆ ಬಿಡು ಅಂತಿಂತಾಳಾದ್ರೆ ಬಿಡು ಅಂತಿಂತ ಕೆಲಸ ಮಾಡಿದ್ಲು ಅಂತ ಲೋಪರ್ ಮುಂಡೆ ಕೆಲಸ ಮಾಡಿದ್ಲು ಅಂತಂಬಕ್ಕೆ ನಮ್ಮ ಅಕ್ಕಯ್ಯ ದೇವತೆ ಇದ್ದಂಗೆ ಅಂತ. ನಮ್ಮ ಅಕ್ಕನ ಇವತ್ತು ಅವರು ಹಂಗಲ್ಲ ಅಂದು ಇದು ಮಾಡ್ಯಾರ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ. ಅದಕ್ಕಾಗಿ ನನ್ನ ಮನ್ಸಿಗೆ ಒಂಥರ ಬೇಜಾರಾದಂಗೆ ಆಗುತ್ತೆ ಕಣಕ್ಕ. ನೋಡಮ್ಮ, ನಿನ್ನ ಇಷ್ಟ. ಋತು ಹಾಕೊಂಡು ಕರ್ಕೊಂಡು ಹೋಗ್ನಿ ಅಂತ ಹೇಳಿದ್ರೆ ನಾನು ಬ್ಯಾಗ್ ತಗೊಂಡು ಹೊಲ್ಟ್ರೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ಬೇಡ ಗಗನಕ್ಕ, ಹೋಗ್ಬೇಡ. ಯಾಕೆ ಹೋಗ್ತಾ ಇದೀಯ? ಸ್ವಲ್ಪ ದಿನ ಇರು ಅಂತ ಹೇಳ್ತಿಲ್ವೇ? ಇವಾಗ ಇಲ್ಲಿ ಬೇರೆ ಹಿಂಗೆ ಗಲಾಟೆ ಮಾಡ್ಕೊಂಡು ಹೋಗವನೆ. ಇವಾಗ ನೀವು ಹೋಗೋದು ಇದನ್ನ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಸುಮ್ಮನಿರಿ ಗಗನಕ್ಕ. ಋತು ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಋತು ಅಕ್ಕ ನಾನೆಲ್ಲ ಹೇಳ್ತೀನಿ ಬಾ ಹೋಗೋಣ ಅಂತ ಹೇಳೈತೆ. ಋತು ಹಾಕೊಂಡು ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಇರು. ಇವತ್ತು ನಮಗೇನು ಋತು ಅಕ್ಕ ಯಾವತ್ತೇನು ಕೆಟ್ಟದ್ದು ಬಯಸಿಲ್ಲ. ಅದಕ್ಕೆ ಅವಕ್ಕೇನು ಮಾತಾ ನಾನು ಕೇಳಬೇಕು ಇವತ್ತು. ಅವಕ್ಕೇನು ಮಾತು ಕೇಳ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನೋಡಿ, ಇದೇ ಸಿಕ್ಕಿರೋ ಚಾನ್ಸು ಅಂತ ಅನ್ನಿಸ್ಕೋಬೇಕಾಗುತ್ತೆ. ಅನ್ನಿಸ್ಕೆ ಹೇಳಿರ್ ಕೇಳಲ್ಲ ನೀನು. ಬೇಡ ಕಣಮ್ಮ ಅಂತ ಹೇಳಿರೋ ಒಂದೆರಡು ದಿನ ಸುಮ್ಮನೆ ಇರಲ್ಲ. ಇವಾಗ ಮೊನ್ನೆ ಇನ್ನೂ ಗಲಾಟೆ ಮಾಡಿ ಹೋಗ್ಯವನಿ. ಅದಕ್ಕೆ ಒಂದೆರಡು ದಿನ ಸುಮ್ಮನಿರು. ಯಾತು ಮಾತಾಡೋದು ಬೇಡ, ಹೋಗೋದು ಬೇಡ. ಸುಮ್ಮನೆ ಒಂದೆರಡು ದಿನ ಇನ್ನೊಂದು ತಿಂಗಳು ಹಂಗೆ ಇದ್ದು ಬಿಟ್ರೆ ಆಮೇಲೆ ಅದೆಲ್ಲ ಸೋಗಿ ಹೋಗುತ್ತೆ. ಸುಮ್ಮನೆ ಈಗ ಏನಾಗಲ್ಲ. ಸುಮ್ಮನೆ ಇರೋದು ಕಲ್ಕೋಬೇಕು. ಅದನ್ನೆಲ್ಲ ಯಾತು ಯೋಚನೆ ಮಾಡೋಕೆ ಹೋಗ್ಬಾರ್ದು. ಒಳಗಾಗ ನಮ್ಮ ಮೇಲ್ಗೆ ವಾಲ್ಟೈತ್ ಬ್ಯಾಗ್ ತಗೊಂಡು ಹೋಗಿ ನಿಮ್ತೈತೆ ನಾಗಮ್ಮ. ನಾನು ಹೋಗ್ತೀನಿ. ಋತು ಅಕ್ಕನ ಕರ್ಕೊಂಡು ಋತಮ್ಮನ ಕರ್ಕೊಂಡು ಹೋಗುತ್ತಂತೆ ಅಲ್ಲಿಗೆ. ನಾನೆಲ್ಲ ಹೋಗ್ತೀನಿ, ಸುಮ್ಕಿರಪ್ಪ. ಯಾಕೆ ಸುಮ್ಮನೆ ಈಗ ನಾನು ಇಲ್ಲಿ ದೊಡ್ಡವನಿ ಸಿಟ್ಟು ಜಾಸ್ತಿ, ಅದಕ್ಕೆ ಹೋಗ್ತೀನಿ, ಸುಮ್ಮನಿರು. ಇಲ್ಲೇ ಯಾಕಿರೋಣ, ಇಲ್ಲೆಲ್ಲ ಜನ ಮೊದಲೇ ಆಡ್ಕೊಂತಾರೆ ಅಂತ. ಅಯ್ಯೋ, ಯಾಕೆ ಆಡ್ಕೊಂತಾರೆ? ಕಷ್ಟ ಅಂದರೆ ತವ್ರ ಮನೆಗೆ ಬರೋದು ಹೆಣ್ಮಕ್ಳು. ಕಷ್ಟ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ನೆನಪಾಗೋದು. ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನಿರು. ಯಾರೋ ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲಮ್ಮ, ನೀನು ಒಟ್ಟು ಗಲಾಟೆ ಮಾಡ್ಕೊಂಡು ಹೋಗ್ಯವನಿ. ಒಂದೆರಡು ದಿನ ಬಿಟ್ಟು ಹೋಗಿದ್ರೆ ಆಯ್ತು. ಇವಾಗಲೇ ಹೋದ್ರೆ ಏನು ಅಂತಾನೋ ಏನೋ. ಸುಮ್ಮನೆ ಯಾಕೆ ಒಟ್ಟು ಗಲಾಟೆಗಳು ಮಾಡ್ಕೊಂಡು ಅಂತಾನ? ನಾನು ಹಂಗೆ ಹೇಳ್ತಿರೋದು. ಈಗಳಮ್ಮ ಎಲ್ಲ ಹಿಂಗೆ ಆಗೈತೆ, ಒಂದೆರಡು ದಿನ ಸುಧಾರಿಸು ನೋಡು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಕಣಪ್ಪ, ಏನಾಗಲ್ಲ ಬಿಡು, ಹೋಗ್ತೀನಿ ಸುಮ್ಮನೆ, ಅದೆಲ್ಲ ಏನಾಗಲ್ಲ ಅಂತ ಹೇಳ್ತಾ ಇದ್ದಪ್ಪ. ಅದೇನ ಇವಾಗ ಬಿಡು, ಹೋಗಿ ಅದೇನು ಮಾತಾಡ್ಕೊಂಡು ಹೋಗಿ ಬರ್ಲಿ ಹೇಳತ್ತ. ನೋಡೋಣ ಏನಂತಾನೆ ಅಂತ ಗೊತ್ತಾಗುತ್ತೆ. ಹೋಗ್ಲಿ ಬಿಡು, ಬ್ಯಾಗ್ ತಗೊಂಡು ಹೋಗ್ತೀನಿ ಅಂತ ವೈಟ್ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಹೋಗಿ ಸುಮ್ಮನೆ ನಾಗ ಮತ್ತೆ ಬೇಜಾರು ಮಾಡ್ಕೊಬೇಡ್ರಿ. ನನ್ನ ಜೀವನ ಚೆನ್ನಾಗಿರೋಕ್ಕೋಸ್ಕರ ನಾನು ಹೋಗ್ತಾ ಇರೋದು. ಸುಮ್ಮನೆ ಇಲ್ಲೇ ಇದ್ರೆ ಯಾಕೆ ಸುಮ್ಮನೆ ಅಷ್ಟು ಅವ್ರ ತಗ್ಗೆ ಹೋಗ್ತಾ ಕೆಡಿಸ್ಕೊಂಡು ಹೋಗ್ಬರ್ತಾಗಿ ಕಣಪ್ಪ. ಬೇಜಾರೇನಿಲ್ಲ ನಮಗೆ ಯಾಕೆ ಬೇಜಾರು? ನಾವೇನು ಗಂಡ ಹೆಣ್ಣು ಸೆನಕ್ಕಿದ್ರು ಸಾಕಪ್ಪ ಹೋಗ್ತೀವಿ. ಅದೇ ಮತ್ತೆ ಯಾರನ್ನ ಚೆನ್ನಾಗಿದ್ರೆ ಸಾಕಪ್ಪ ಗಂಡ ಹೆಂಡ್ತಿ ಅಂತಾರೆ. ಈಗ ಯಾರನ್ನ ಚೆನ್ನಾಗಿದ್ರೆ ನೋಡ್ತೀವಿ, ಚೆನ್ನಾಗಿದ್ರೆ ಸಾಕಪ್ಪ ಅಂತೇಳಿ ಸಂತೋಷ ಪಡ್ತಾರೆ. ಏನು ಹಂಗೆ ನಿಮ್ಮಪ್ಪ ಏನು ಬೇಜಾರು ಮಾಡ್ಕೊಂಬಲ್ಲ. ಇವಾಗ ಹೋಗೋದಂತೆ ವೈಟ್ ಇದೆಯಾ ಬ್ಯಾಗ್ ತಗೊಂಡು ನೀನಂತಾನೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಹೋದ್ಮೇಲೆ. ಹೋಗಿ ಒಳ್ಳೆ ಮಾತನಾಗಿ ಈಗಳಪ್ಪ ಏನೋ ಇನ್ಮೇಲೆ ಏನೋ ಇದನ್ನ ಹಳೆದೆಲ್ಲ ಮರ್ತ್ಕೊಬಿಡ್ಬೇಕು, ಹಳೆದನ್ನೆಲ್ಲ ಮರ್ತ್ಕೊಂಡು ಹಿಂಗೆ ಚೆನ್ನಾಗಿ ಇರೋದು ನೋಡ್ಬೇಕು. ಹಿಂಗಿದ್ರೆ ಆಗಲ್ಲ ಜೀವನ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ರು ಅಂತಾನೆ. ಯಾರನ್ನೊಬ್ರು ಸೋಲ್ಲೇಬೇಕು. ನಾನು ಸೋಲಲ್ಲ ಅಂದ್ರೆ ಮತ್ತೆ ಯಾರು ಸೋಲ್ಬೇಕು? ಯಾರನ್ನೊಬ್ರು ಸೋತ್ರೆ ಮತ್ತೆ ಜೀವನ. ಗಂಡ ಹೆಂಡ್ತಿಗೆ ನಾನು ಗಂಡಸಾಗಿರೋ ನಾನು ಯಾಕೆ ಸೋಲ್ಬೇಕು ಅಂತ ಅವ್ನಿಗೆ ಅನಿಸುತ್ತೆ, ನಿನಗೆ ನಾನು ಯಾಕೆ ಸೋಲ್ಬೇಕಂತ ನಿನ್ಗೆ ಅನಿಸುತ್ತೆ. ನಾವೇ ಹೆಣ್ಮಕ್ಳಾದ್ರೆ ನಾವೇ ಸೋಲ್ಬೇಕು. ಹೆಣ್ಮಕ್ಳಾದ್ರೆ ಸೋತು ಹೋದ್ರೇನೆ ಮತ್ತೆ ಜೀವನ. ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಕಣಮ್ಮ. ಸೆಲೆಲ್ಲ ಆಡ್ಕೊಂತಾರೆ. ನಮ್ಮಯ್ಯಪ್ಪ ಬೈತಾನೆ ನಾನು. ಬೈದಾಗ ಇನ್ನೊಂದು ಸೆಣಕ್ಕೆ ಬಾರಪ್ಪ ತಿನ್ನು ನಾನೇ ಮಾತಾಡ್ಸ್ನಾಯ್ತು ಮಕ್ಕ ಹಿಂಗೆ ಮಾಡ್ಕೊಂಡು ಸುಮ್ಮ ಕೂಕಂತಾನೆ ನಾವು ಗುದ್ದಾಡ್ದಾಗ. ಬಾರಪ್ಪ ತಿನ್ನು ಅಂತ ಇಕ್ತೀನಿ. ಏನು ಮಾಡೋಕ್ಕಾಗಲಿಲ್ಲ, ಹಿಂಗೆ ಬರ್ತಾವೆ. ಅದೇ ಮತ್ತೆ ಯಾರನ್ನೊಬ್ರು ಸೋಲ್ಬೇಕು. ಆದರೆ ಹಿಂಗೆ ಮಣ್ಣಿನ ಗಾಯ ಆಗೈತಲ್ಲ ಗಂಟಿ, ಅದಕ್ಕೆ ನಾವು ಅದನ್ನು ಸುಮ್ಮನೆ ಉರಿ ಜಾಸ್ತಿ ಬೇಡ ಅಂತ ನಾನು ಇನ್ನೊಂದೆರಡು ದಿನ ಬಿಟ್ಟು ಹೋಗ್ಮಂತೆ ಅಂತ ನಾನು ನಮ್ಮಯ್ಯಪ್ಪ. ಈಗ ಅವನೇನೋ ಒಂದು ಇವಾಗ ಒಂದೇ ಅಂತ ನಮ್ದಂಗಂತ ಇರಲ್ಲ. ಏನೋ ಒಂದು ಮಾತಾಡ್ತಾನೆ. ಏನಾಗಲ್ಲ ಬಿಡಮ್ಮತ್ತ, ಸುಮ್ಮನೆ ಹೋದ್ರೆ ಹೋಗಿ. ಅವನಿಗೂ ಬೇಜಾರಾಗಿರುತ್ತೆ. ಋತಮ್ಮ ಇದ್ದಾಳಲ್ಲ, ಋತು ಎಲ್ಲ ಹೇಳ್ತಾಳೆ. ಹೇಳೋದೇನು ಬಿತ್ತು
ಇರ್ತಾಳೆ. ಇನ್ನು ಆತ ಮಾತಾಡೋಕೋಬೇಡಿ, ಏನು ಮಾತಾಡೋದಿದ್ರು ಋತಮ್ಮ ಮಾತಾಡ್ತಾಳೆ. ನೀನು ಸುಮ್ಮನೆ ಇದ್ಬಿಡಿ, ಆತ ಮಾತಾಡೋಕೆ ಹೋಗ್ಬೇಡ. ಆತನ ಬೈಲಿ, ಆತನ ಉಂಡೇಳು ತಪ್ಪಾಯ್ತಪ್ಪೇನೋ ಮಾತಾಡಿದ್ದು ಅಂತಂದು. ಏನಾಗಲ್ಲ, ಯಾರನ್ನೊಬ್ರು ತಪ್ಪಾಯ್ತು ಅಂತಂದರೆ ಏನಾಗಲ್ಲ ಕಣವ, ತಪ್ಪಾಯ್ತು ಅಂತ ಹೇಳಿ ನೀನು ಅಷ್ಟೇ, ನೀನೇನು ಮಾಡೋಕ್ಕಾಗುತ್ತೆ. ಸರಿ ಆಯ್ತಮ್ಮ, ಹೋಗು. ನೀನು ಯಾತು ಮಾತಾಡ್ಕೋಬೇಡ, ಋತಮ್ಗೆ ಹೇಳ್ತೀನಿ ಎಲ್ಲ ನೀನೇ ಮಾತಾಡಮ್ಮ. ನೀನು ಏನು ಮಾತಾಡೋದಿದ್ರು ನಾವು ಯಾತು ಮಾತಾಡಲ್ಲ, ನೀನೇ ನೋಡ್ಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಋತಮ್ ಎಲ್ಲ ಇದು ಮಾಡ್ಕೊಂಡ್ಮೇಲೆ ಅದೇ ಎಲ್ಲನ ತೀರ್ಮಾನ ತಗೊಂಬ್ಲೇಳು ಅಷ್ಟೇ. ನೀವು ತಿರುಗಿ ಬೇಜಾರು ಮಾಡ್ಕೊಬೇಡ್ರಿ ಕಣಪ್ಪ. ನೋಡು, ಬಂದು ನಾವು ಇಷ್ಟೊಂದೆಲ್ಲ ಮಾತಾಡೀವಿ, ಅವಳೆ ಬ್ಯಾಗ್ ತಗೊಂಡು ತಿರ್ಗಿ ಹೋದ್ಲು ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನನಗೆ ಇತ್ಲಾಗೆ ದಿಗ್ಲಾಗುತ್ತೆ. ನಮ್ಮ ಅಪ್ಪನೂ ನನ್ನ ತಮ್ಮ ಹೆಂಡತಿ ಬೇಜಾರು ಮಾಡ್ಕೊಂಡ್ರು ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರಾಗ್ದಂಗೆ ಇರುತ್ತೆ. ನಾನು ಎಷ್ಟು ಹೇಳಿದೆ ನಿನಗೆ, ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ. ನಾವು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸರಿಯಾಗಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ಬ್ಯಾಗ್ ತಗೊಂಡು ನಿನ್ನ ಪಾಣಿಗೆ ನೀನು ಹೊರಟ್ರೆ ನಮಗೆ ಸದ್ರ ತಗೊಂಬಲ್ವೆ. ಬಿಡು, ಹೋಗು. ನನಗೇನೋ ಬೇಜಾರಾಗುತ್ತಮ್ಮ. ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ಅನ್ಬೇಕು ಅಂತಿದ್ದೆ ನಾನು. ಬೇಡಲ್ಲ ಪಾಪ ಅತ್ತ ಹೋಗ್ಲಿ. ಈಗ ಋತಮ್ಮ ಹೇಳ್ತೈತೆ ಅಂದಮೇಲೆ ಋತಮ್ಮನ ಮಾತು ಕೇಳಬೇಕು. ಯಾಕೆ ಇವ ಋತಮ್ ತಾನೇ ಎಲ್ಲ ಹೇಳ್ತಿರೋದು, ಅದಕ್ಕೇನೆ ಋತಮ್ಮನ ಮಾತು ಕೇಳಲಿ, ಸುಮ್ಮನಿರು. ಈಗ ಋತಮ್ಮನ ಕೇಳೋದು ಕೇಳ್ತಿಲ್ಲ, ಗಂಡ ಹೆಂಡತಿ ಚೆನ್ನಾಗಿರೋದು ಕೇಳ್ತೈತೆ. ಋತಮ್ಮನ ಮಾತು ಕೇಳ್ಕೊಂಡು ಅದೇನಿದ್ರು ಋತಮ್ ಮಾತಾಡುತ್ತೆ. ಇವಾಗ ನಾವು ಗಗನಮ್ಮನ ವಿಷಯಕ್ಕೆ ತಲೆ ಹಾಕೋದೇ ಬೇಡ, ಸುಮ್ಮನಿರು. ಬರಲಿಲ್ಲ ಅಂದ್ರೆ ಒಟ್ಟಪ್ಪಯ್ಯ ಗಂಡ ಹೆಂಡತಿ ಒಟ್ಟಿನಲ್ಲಿ ಚೆನ್ನಾಗಿರ್ಲಿ, ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿ ಹೆಂಗ ಹೊತ್ಲಾಗೆ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು, ಅಷ್ಟೇ ಸಾಕಣಪ್ಪ. ಬೇರೆ ಇನ್ನೇನು ಬೇಡ. ಹೋಗ್ತೀನಪ್ಪ, ಹೋಗ್ಬರ್ತೀನಿ. ಸರಿ ಅಮ್ಮ, ಆಯಿತು, ಒಳ್ಳೇದಾಗಲಿ, ಹೋಗ್ಬಾ. ಬರ್ತೀನಿ ಕಣಪ್ಪ, ಉಣಪ್ಪ, ಅದೃಷ್ಟ, ಬರ್ತೀನಿ, ಬರ್ತೀನಿ. ಸರಿ ಆಯ್ತಕ್ಕ, ಹುಷಾರು. ನೀನೇನು ಮಾತಾಡೋಕೆ ಹೋಗ್ಬೇಡ, ಏನು ಮಾತಾಡೋದಿದ್ರು ಋತುವಾಗಿ ಮಾತಾಡುತ್ತೆ. ಹಂಗೆ ನಾನಿದ್ರೆ ಫೋನ್ ಮಾಡು, ಸರಿನೇ. ನೀನು ಸುಮ್ಮನೆ ಆಗಬೇಡ. ನೀನು ಕೊರಿಕೊಂಡು ಮನಸ್ನಾಗ ಇಕ್ಕೊಂಡು ಆಮೇಲೆ ಊಟ ತಿಂಡಿ ಎಲ್ಲ ಬಿಡ್ಕೊಂಡು ಉಣ್ಕೊಂಡು ಚೆನ್ನಾಗಿರೋದು ನೋಡಬೇಕು ಗಗನಕ್ಕ. ನೀನು ಊಟ ಮಾಡು, ಮನಸ್ನಾಗೆ ಆಮೇಲೆ ಆತನ ಅದನ್ನೇ ಇಕ್ಕೊಂಡು ಕೊರಿಕೊಂಡು ಯಾರೂ ಆಗಲ್ಲ. ಕೊರ್ಗಕ್ಕೆ ಹೋಗ್ಬಾರ್ದು. ಇವಾಗ ಏನಾಗಿದ್ದಾಗಲಿ ಅಂತ ಅನ್ಕೋಬೇಕು. ಕೊರ್ಗಕ್ಕೆ ಹೋಗ್ಬಾರ್ದು. ಮನಸ್ನಾಗೆ ನಾನು ಇಕ್ಕೊಂಡು ಕೊರಗ್ತಾ ಇದ್ದರೆ ಯಾವಾಗಲೂ ಹಂಗೆ ಕೊರಗ್ತಾ ಇರಬೇಕು. ಕೊರಗೋದೆಲ್ಲನ ನೀನು ಬಿಟ್ಬಿಡ್ಬೇಕು. ಇನ್ನು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಜಾಸ್ತಿ, ಎಷ್ಟನ ಯಾವ ವಿಷಯಕ್ಕಾದ್ರೂ. ಸರಿ ಆಯ್ತು, ಹೇಳು, ಬರ್ತೀನಿ. ಎಲ್ಲರೂ ಚೆನ್ನಾಗಿರ್ರಿ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಋತು ಅಕ್ಕ ಐತಲ್ಲ, ನೋಡೋಣ ಅದ್ರಲ್ಲಿ ಏನು ಹೇಳ್ತಾರೆ ಹೇಳಿ ಫೋನ್ ಮಾಡ್ತೀನಿ, ಸರಿನಾ? ಚಾರ್ಜಿಗೆ ಇಕ್ಕೈತೆ, ಕರೆನ್ಸಿ ಹಾಕ್ತೀನಿ. ನೀನು ಹೋಗೋಷ್ಟ್ರೊಳಗೆ ಕರೆನ್ಸಿ ಇಲ್ವಲ್ಲ ಅದ್ರಾಗೆ, ಹೋಗಿ ಅದೇನು ಮಾತಾಡ್ಕೊಂಡು ಫೋನ್ ಮಾಡು ನನಗೆ. ಬರ್ಲನಾಗತ್ತೆ, ಹೋಗ್ತೀನಿ. ಸರಿ ಅಮ್ಮ, ಆಯಿತು, ಹೋಗ್ಬಾ. ಹೆಂಗೋ ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿತ್ಕೊಂಡು ಹೋಗು. ಈಗ ಯಾರನ್ನೊಬ್ರು ಸೋಲ್ಬೇಕಲ್ಲ, ಸೋತ್ರೇನೆ ಜೀವನ. ಅದಕ್ಕಾಗಿ ಚೆನ್ನಾಗಿ ಗಂಡ ಹೆಂಡ್ತಿ ನೀನು ಅವ್ನ ಮಾತು ಕೇಳ್ಕೊಂಡು ಅವ್ನು ನಿನ್ನ ಮಾತು ಕೇಳ್ಕೊಂಡು ಇಬ್ಬರು ಚೆನ್ನಾಗಿತ್ಕೊಂಡು ಹೋಗ್ರಿ. ಅಷ್ಟೇ, ಚೆನ್ನಾಗಿದ್ರೆ ಯಾರು ಏನೋ ಮಾತಾಡಲ್ಲ, ಚೆನ್ನಾಗಿದ್ರೆ ಸಾಕು, ಹೋಗು. ನೋಡೋರಲ್ಲ ವೀಕ್ಷಕರೇ, ನಮ್ಗಾಗ ನಮ್ಮ ಹೋಗ್ತೀನಪ್ಪ ಋತಕ್ಕನ ಕರ್ಕೊಂಡು. ಬೇಡ ಸುಮ್ಮನಿರಿ, ನೀವೇನು ಯಾರು ಬರೋದು ಬೇಡ ಅಂತ ಹೇಳಿ ನಮ್ಮ ಬ್ಯಾಗ್ ತಗೊಂಡು ಗಂಡನ ಮನೆಗೆ ಹೋಗ್ತೀನಿ ಅಂತ ಎಲ್ರಿಗೂ ಹೇಳಿ ಹೋಗ್ತೈತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಋತಮ್ಮನ ಜೊತೆ ಕಳಿಸಿ ಸುಮ್ಮನೆ ಆಗ್ಬಿಡ್ತೀವಿ. ಯಾಕೆ ಸುಮ್ಮನೆ ನಾವು ಯಾಕೆ ಮಾತಾಡೋದು? ನಾವೀಗ ಸಿಟ್ಟನ್ನ ನಾವೊಂದು ಮಾತಾಡೋದು ಅವನೊಂದು ಮಾತಾಡೋದು, ಸುಮ್ಮನೆ ಯಾಕೆ ಅತ್ಲಾಗಿ ಏನು ಮಾಡೋಕ್ಕಾಗುತ್ತೆ? ಯಾರನ್ನೊಬ್ರು ಸೋಲ್ಬೇಕಲ್ಲ, ಸೋಲಿಲ್ಲ ಅಂದ್ರೆ ಜೀವನ ಆಗಲ್ಲ. ಅದಕ್ಕಾಗಿನ ನಮ್ಗಾಗ ನಮ್ಮ ಹೊಲ್ಟೈತೆ, ನಾನು ಹೋಗ್ತೀನಿ ಕಣಪ್ಪ ಅಂತ. ಹೋಗ್ಲೇಳು, ಹೋದ್ಮೇಲೆ ಏನಂತಾನೋ ಏನೋ, ನಮ್ಗೆ ಅದೇ ಒಂಥರ ಭಯ ಶುರುವಾಗಿ ಐತೆ. ಹೋಗ್ತೈತೆ ನಮ್ಗಾಗ ನಮ್ಮ ಅವನು ಏನಂತಾನೋ ಇಷ್ಟೊಂದೆಲ್ಲ ಮಾತಾಡ್ದ ಅಮ್ಮಂಗೆ ಆಗ್ತೈತೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.